ನಿಜಕ್ಕೂ ಸಿಂಚನ, ನೀ ಹೇಳಿದ ಕೇಳಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನನ್ನ ಮನಸ್ಸಿನಾಗ ಇದ್ದದನ್ನ ನೀನೇ ಹೇಳಿದಿ. ಇನ್ಫ್ಯಾಕ್ಟ್ ನಿನಗೆ ಹೇಳ್ಬೇಕಂತಂದ್ರೆ ನನ್ನ ಬಿಸ್ನೆಸ್ಸಿಗೂ ಇದು ಭಾಳ ಚಲೋ ಭವಿಷ್ಯ. ನೀನು ನಾ ಮನೆಗೆ ಕೊಟ್ಟನೆ ಅಂತಂದ್ರೆ ಸಿದ್ಧಾರ್ಥ ನಾನು ಅಳಿಯ ಆದಂದ್ರೆ ನಮ್ಮಿಬ್ರು ಬಿಸ್ನೆಸ್ ಪಾರ್ಟ್ನರು ಆಗ್ಬೋದು. ಈ ಕಡೆ ಸಂಬಂಧಿಕರು ಆದ್ವಿ, ಈ ಕಡೆ ಬಿಸ್ನೆಸ್ ಪಾರ್ಟ್ನರು ಆದ್ವಿ. ಒಂಥರ ಚಲೋ ಐತಿ. ಆದಷ್ಟು ಬೇಗ ಹೋಗಿ ಅವ್ರ ಮನೆಗೆ ಹೋಗಿ ನಾನು ಮದುವೆ ಮಾತುಕತೆ ಮಾಡ್ತೇನೆ. ಅಪ್ಪ ನೀ ನೀ ಅಲ್ಲಪ್ಪ, ನೀ ಏನು ಹೇಳ್ತೀನಿ? ನಿಜವಾಗ್ಲೂ ನಿಜವಾಗ್ಲೂನಾ? ನಾ ಯಾಕೆ ಸುಳ್ಳು ಹೇಳಿ ಮಗಳ? ಅಲ್ಲ, ನನ್ನ ಮನಸ್ಸಿನಾಗ ಇರೋದು ನಿನ್ನ ಬಾಯಾಗ ಬರ್ತೈತಿ. ನೀನು ಅವನ್ನ ಇಷ್ಟಪಟ್ಟು ಅಂದಮೇಲೆ ನನಗೆ ಇನ್ನೂ ಏನು ಬೇಕಾದ್ರೆ ನನಗೆ ಅದಕ್ಕಿಂತ ದೊಡ್ಡ ಖುಷಿ ನನಗೆ ಇನ್ನೊಂದು ಇಲ್ಲ. ನಾಳೆನೇ ಹೋಗ್ತೇನೆ ಅವ್ರ ಮನೆಗೆ. ಹೂವು ಹಣ್ಣು ತಾಂಬೂಲ ಸಮೇತ ಹೋಗ್ತೇನೆ. ಹೋಗಿ ನನ್ನ ಮಗಳನ್ನ ಮದುವೆ ಮಾಡ್ಕೊತೀರಿ ಅಂತ ಕೇಳ್ತೇನೆ. ಹೌದಾ? ಅಯ್ಯೋ, ನಂಗೆ ಏನು ಹೇಳ್ಬೇಕಂತ ಅರ್ಥ ಆಗತ್ತಿಲ್ಲ ಅಪ್ಪ. ನಾನು ಹಿಂಗೆ ಇದನ್ನ ವಿಚಾರ ಹೆಂಗೆ ಹೇಳಲಿ? ಮಗಳಾಗೆ ನನ್ನ ಮದುವೆ ಬಗ್ಗೆ ನಾನು ಇನ್ನು ಮುಂದೆ ಹೆಂಗೆ ಮಾತಾಡಲಿ ಅಂತ ನಾನು ನಿಜಕ್ಕೂ ಎಷ್ಟು ಟೆನ್ಷನ್ ತೊಗೊಂಡಿದ್ದೆ ಗೊತ್ತಾ? ಇಷ್ಟು ಸಲೀಸಾಗಿ ಒಪ್ಕೊಂಡ. ಒಪ್ಕೊಳ್ದೆ ಏನು? ಮಕ್ಕಳು ಇಷ್ಟಪಟ್ಟದವ್ರನ್ನ ತಂದೆ ತಾಯಿ ಒಪ್ಕೊಳ್ದು ಭಾಳ ಕಠಿಣ. ಯಾವಾಗ ಅವ್ರು ಆರಿಸ್ಕೊಂಡಂಥ ಹುಡುಗನೋ ಹುಡುಗಿನೋ ಸರಿ ಇಲ್ಲದೆ ಇದ್ದಾಗ, ಸೆಟ್ಲ್ ಆಗದೆ ಇದ್ದಾಗ, ಒಳ್ಳೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ದಾಗ, ನೀ ಇಷ್ಟಪಟ್ಟಿರೋದು ಒಳ್ಳೆ ಬ್ಯಾಕ್ಗ್ರೌಂಡು, ಸೆಟ್ಲ್ ಆಗಿರೋ ಹುಡುಗನ್ನ, ಜಂಟ್ಲ್ ಮ್ಯಾನನ್ನು, ಅದಕ್ಕೂ ನೀ ಮೀರಿದ್ದನ್ನು ನನಗೆ ಇಷ್ಟ ಆಗಿದ್ದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಂದಮೇಲೆ ಇದ್ರೊಳಗೆ ಬೇಡ ಅನ್ನೋದೇನೈತಿ ಮಗಳ? ಓ ಮೈ ಗಾಡ್, ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತಾ ಪಪ್ಪ. ನಾಳೆನ ಹೋಗ್ತೀಯಾ? ತಡ ಯಾಕ, ಇವತ್ತು ನಮ್ಮ ಮನೆ ಭಟ್ರಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಚಲೋ ದಿವ್ಸ ಕೇಳ್ತೀನಿ. ನಾಳೆ ಅಂದ್ರೆ ನಾಳೆ ನೀನು ರೆಡಿಯಾಗು. ನಿಮ್ಮ ಅವ್ವಾಗೂ ಹೇಳ್ತೀನಿ. ನಿಮ್ಮ ಅವ್ವ ಏನಂತಾಳ ನೋಡೋಣ. ಏನಂತಾಳ? ಹ್ಞೂ ಅನ್ಲೇಬೇಕು. ನಾ ಹೇಳ್ದಂಗೆ ಕೇಳಲೇಬೇಕಲ್ಲ, ನಾ ಈ ಮನೆ ಹಿರಿಯ. ನಿಮ್ಮ ಅಣ್ಣಗೂ ಹೇಳೋನು. ಅದ್ರಾಗ ಅವ್ರ ಮನೆಯಿಂದ ನಾವೊಂದು ಹೆಣ್ಣು ತರ್ತೀವಿ, ನಮ್ಮ ಮನೆಯಿಂದ ಅವ್ರಿಗೊಂದು ಹೆಣ್ಣು ಕೊಟ್ರೆ ಇನ್ನೂ ಸಂಬಂಧ ಗಟ್ಟಿ ಆಕೈತಲ್ಲ. ಸರಿಯಪ್ಪ, ನೀ ಹೇಳ್ದಂಗೆ ಆಗಲಿ. ಆಯ್ತು ಮಗಳ, ಹೋಗು ಆರಾಮಾಗಿ ರೆಸ್ಟ್ ಮಾಡೋಗು. ಮತ್ತು ನಾಳೆ ಮಕ್ಕ ಡಲ್ ಆಗ್ಬಾರ್ದಿಂದ ಚಂದಗೆ ರೆಡಿಯಾಗಿ ಒಂದು ಸೀರೆ ಉಟ್ಕೊಂಡು ಬರುವಂತಿ. ನೀನು ಬರುವಂತಿ ನಾಳೆ ಎಲ್ಲರ ಕಡೆ ಹೋಗಿ ಮಾತುಕತೆ ಮಾಡ್ಕೊಂಡೆ ಬಂದ್ಬಿಡೋಣ. ಅಯ್ಯೋ ಪಪ್ಪ, ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಆಯ್ತು ಬಾ, ನಿನಗೆ ಮೊದಲು ಆರಾಮಿಲ್ಲ ಮಗಳ, ಹೋಗಿ ಮಕ್ಕೊಂಡು ರೆಸ್ಟ್ ಮಾಡಿ. ಆಮೇಲೆ ನಿಂಗೆ ಎಲ್ಲ ವಿಚಾರ ಹೇಳ್ತೇನೆ. ಮೊದಲ ಭಟ್ರಿಗೆ ಫೋನ್ ಮಾಡಿ ಕೇಳ್ಕೊತೇನೆ. ಚಲೋ ದಿವಸ ಯಾವ್ಯಾವ ಅದಾವ ಕೇಳ್ಕೊಂಡು ಆಮೇಲೆ ಮಾತಾಡೋಣ. ಸರಿ ಪಪ್ಪ. ನನ್ನ ಮಗಳು ಇಷ್ಟಪಟ್ಟಿದ್ದ ಜಗತ್ತಿನಾಗ ಏನೂ ಇಲ್ಲದೆ ಕೊಡ್ಸೇನ. ನಂಗೆ ಎಷ್ಟು ಕಷ್ಟ ಆದರೂ ಆಕೆ ಇಷ್ಟಪಟ್ಟಿದ್ದನ್ನೇ ಕೊಡ್ಸ್ಕೊಂಬಂದೇನೆ. ಅಂಥದ್ರಾಗ ಸಿದ್ಧಾರ್ಥನ ಇಷ್ಟಪಟ್ಟಾಳೆ, ಕೊಡಿಸ್ದೆ ಬಿಡ್ತೀನ. ಎಷ್ಟೇ ಕಷ್ಟ ಆದರೂ ಅವರಿಬ್ಬರು ಮದುವೆ ಮಾಡೇ ಮಾಡ್ತೀನಿ. ಏನ್ರವ ಗಿರ್ಜಕ್ಕ ಪಾರ್ಕ ಈ ಕಡೆ ಬಂದ್ಬಿಟ್ರಿ? ಹ್ಞೂನ್ಲೇ, ಮಾಡಾಕ ಮನ್ಯಾಗ ಕೆಲಸ ಇದ್ದಿಲ್ಲ ನಮಗ, ಅದಕ್ಕೆ ಅಡ್ಯಾಡ್ಕೊಂತ ಪಡಾಳಿ ಹರಿಸ್ಕೊಂತ ಬಂದೆ ನೋಡು. ಅಯ್ಯೋ, ನೀನ ಗಿರ್ಜಕ್ಕ ಕೇಳ್ದಾರ ಮೈ ಮೇಲೆ ಬರ್ತೀಯಲ್ಲ? ಅಯ್ಯೋ ಯವ್ವ, ಕಟ್ಟಿ ಕುಂತ ಮಾತಾಡತಕ್ಕಿ ನೀನು. ನಮಗೆ ಒಂದಿಟ್ಟು ಕೆಲಸ ಇತ್ತು, ಆ ಕಲ್ಲೊಂದು ಕಡೆ ಜಂಪರ್ ಹೊಲ್ಯಾಕ ಕೊಟ್ಟಿದ್ವಿ, ಇಸ್ಕೊಳಕಂತ ಬಂದಿದ್ದು ನೋಡುವ. ಹೌದನ? ಅಂದಂಗ ಗಿರ್ಜಕ್ಕ, ಯಾರವ್ರೆ? ಯಾರೋ ಪಾಪ ಮನೆ ಹುಡ್ಕತ್ತಾರಲ್ಲ, ಅದು ನಮ್ಮ ಹಳ್ಳ್ಯಾಗ. ನಮ್ಮ ಹಳ್ಳ್ಯಾಗ ಯಾರವ ಮನೆ ಸಿಗುವಲ್ಲ? ಯಾರವ್ರೆ? ಯಾರವ್ರು ನಿಂಗೆ ಗೊತ್ತಾ ಪರಕ? ಯಾರ ಮನೆ ಹುಡ್ಕತ್ತಾರನೋ ಪಾಪ ಅವ್ರ? ಅಕ್ಕಾರ, ಇಲ್ಲಿ ಶಾಂತಕ್ಕಂತ ಹೇಳಿ ನನ್ನ ತಂಗಿಕ್ಕಿ ಅವ್ರ ಮನೆಗೆ ಬಂದಿದ್ದು ರೀ. ಭಾಳ ವರ್ಷ ಆತ್ರಿ ನಾವು ಬರ್ದ ಈಗ. ಹಿಂಗಾಗಿ ಮನೆ ಗೊತ್ತಾಗಲ್ತ. ಇಲ್ಲಿ ಎಲ್ಲ ಐತ್ರಿ? ಏನ್ರಿ ಅಣ್ಣಾರ? ನಮ್ಮ ಸಾಂತಕನ ಮನೆ ಸಿಗುವತ್ತ? ಆಕಿ ನನ್ನ ಗೆಳತಿಯರಿ, ನನ್ನ ಕಾಸ ಗೆಳತಿಯರಿ. ಇಲ್ಲೇ ಇದ್ ಬರೀ ತೋರಿಸ್ತೀನಿ. ಅಂದಂಗ ಅಕ್ಕಿಗೆ ಅಣ್ಣದಾನ ಇರಾಮ ಒಬ್ಬ ತಮ್ಮಲ್ರಿ? ಓ ಅದು ನಾನು ಅಕ್ಕಿ ಸ್ವಂತ ಅನ್ನಲ್ರಿ. ನಾನು ಅವ್ರ ದೊಡ್ಡಪ್ಪನ ಮಗ ರೀ. ಭಾಳ ದಿನ ಆಗಿತ್ತ. ಅಕ್ಕಿ ಕುಬಸ್ದಾಗ ಯಾವಾಗೋ ಬಂದಿದ್ರಿ ನಾನು. ಆಮೇಲೆ ಈ ಊರಿಗೆ ಬಂದಿದ್ದಿಲ್ಲ. ಹಿಂಗೆ ಹೊಂಟಿದ್ವಿ ರೀ. ಹಿಂಗೆ ಇಲ್ಲ ಬೇಕು ನನ್ನ ತಂಗಿದಾಳ ನೋಡ್ಕೊಂಡು ಹೋಗೋಣ ಅಂಥೇಳಿ ನಾನು ನಮ್ಮ ಮನೆಯವ್ರು ಇಬ್ಬರು ಬಂದಿದ್ದು ನೋಡ್ರಿ. ಓಹ್ ಹೌದು ನರಿ ಅಣ್ಣಾರ. ಹಾಂ ಮನೆ ಯಾಕೆ ತೋರಿಸಿದ್ರಿ? ನಾನೇ ಕರ್ಕೊಂಡಕ್ಕೇನು ಬರ್ರಿ, ಆಕಿ ನನ್ನ ಗೆಳತಿ ಇದ್ದಂಗೆ. ಹೌದಾ, ಬಾ ಚಲೋ ಆಯ್ತು ಬಿಡ್ರಿ. ಅಂದಂಗೆ ಅವಾಗ ಯಾವಾಗ ಬಂದಾಗ ಇದೆಲ್ಲ ಮಣ್ಣಿನ ರೋಡ್ ಇತ್ರಿಪ್ಪ. ಇದ್ರ ರಾಡಾಗಿತ್ತು. ಈಗೆಲ್ಲ ಸಿಮೆಂಟಿನ ಗಚ್ಚ ಹಾಕ್ಯಾರ. ಹಿಂಗಾಗಿ ನಮ್ಗೆ ಗುರುತ ಹತ್ತು ನಮ್ಮ ಅಕ್ಕಿನ ಕರಿತಂತ ಹೇಳ್ರಿ. ವಾ ಕರೀರಿ, ನಾನೇ ಕರ್ಕೊಂಡಕ್ಕೇನಂತ. ಅಲ್ಲಲ್ಲೇ ಗಿರ್ಜಿ, ಅವ್ರಿಗೆ ಇಲ್ಲೇ ಮನಿ ಇದ ಉಣ್ಯಾಗ ಅಂತ ಹೇಳಿದ್ರು ಹೊಕ್ಕಿದ್ರಲ್ಲ ಅವ್ರು. ಅವ್ರಿಗೆ ಯಾಕೆ ಮನಿ ತೋರ್ಸಕ್ಕೆ ಹೊಕ್ಕಿ ಅವ್ರ ಜೊತೆ? ಯವ್ವ ಪರಕ, ನಿನಗಿಂಥದ್ದೇನು ಗೊತ್ತಾಗೋದಿಲ್ಲ. ಈಗ
ಶಾಂತಕ್ಕನ್ ಜಿಪೂಣ್ ಸಸಿ ಅದಾಳಲ್ಲ ಆಕಿ ಮೊದ್ಲ ಉಂಡಗೆ ಲೆಕ್ಕ ಆಗಿನ ಹೊಡ್ಯಾಕೆಲ್ಲಕ್ಕಿ ಒಂದ್ ಕಪ್ ಚಾನು ಬಿರಂಗಿಲ್ಲ ಬಿಡ ನೋಡೋಣ ಇವ್ರಿಗರ ಏನ್ರ ಕಮ್ಮಗ ಮಾಡ್ತಾಳ ಮನಿಗೆ ಬಂದಾರ್ಗೆ ಏನ್ ಹಂಗ ಕೊಣಿಸ್ತಾಳ ಅಂತೇಳಿ ಅತ್ತ ನಾವು ಹೋದ್ರ ನಮಗೂ ಅಟ್ಟಿ ಏನ್ರ ತಿಂದಂಗ ಆಕೈತಿ ನಡಿಯ ಹೋಗುನು. ಹೊಲಸು ಮಾರಿ ಗಿರ್ಜಿ ಏನು ಬರ್ಗೆಟ್ಟಿವ ನೀ ಅಲ್ಲ ಶಾಂತಕ್ಕೆ ನಮ್ಗೇನು ಕಮ್ಮಿ ಮಾಡ್ಯಾಳನ ಏನರ ಉಣ್ಣಾಕ್ ತಿನ್ನಾಕ ಹೋದ್ರೆ ಕೊಟ್ಟ ತಿನ್ನೋದಿಲ್ಲನ ಹಾಲು ಬೆಣ್ಣೆ ತುಪ್ಪ ಎಲ್ಲ ಕೊಡ್ತಾಳ. ಶಾಂತಕ್ಕ ಕೊಡ್ತಾಳ ಪಾರ್ಕ ಶಾಂತಕ್ಕ ಸಸಿ ಕೊಡ್ತಾಳ ನಡಿಯೋದಿಟ ನೋಡ್ ನಮ್ಮ ಮಜಾ ಬರ್ತದೆ ನಡಿಯೇ. ಉಚ್ಕೊಡಿ ಏನರ ಮಾಡ್ಕೊ. ಅಣ್ಣಾರ ಬಂದ್ರ ನಾ ಹೋಗುಣ. ಹಾ ಬನ್ರಿ ಇಲ್ಲ ಬಾಳೆಹಣ್ಣು ತೊಗೊಳತಿದ್ಲ ನಮ್ಮಕ್ಕೆ ಬಂದ್ ನಡ್ರಿ. ಬಾಳೆಹಣ್ಣ ತಗೋರ್ತವ್ರಿ. ಶಾಂತಕ ಶಾಂತಕ ಹೀಗೆ ಬೈಕೆ ಮೂರತ್ತು ನಮ್ಮ ಮನೆಗೆ ಶಾಂತಿಕ ಅಂತ ಬಂದ್ಬಿಡ್ತಾ. ಬರ್ರಿ ಗಿರ್ಜಕಾರ ಶಾಂತಕಿಲ್ಲನ ಪಾರ್ವ ಅದಾರ ಬರ್ರಿ ಒಳಗದಾರ ಜಾಕ ಮಾಡಕತ್ತಾರ ಕುಂಡ್ರಿ ಬರ್ರಿ. ನಾವಲ್ವಾ ನಿಮ್ಮ ಮನೆಗೆ ನಿಮ್ಮ ಅತ್ತಿ ಮಾವ ಬಂದಾರ. ಅತ್ತಿ ಮಾವ ಯಾರ್ರಿ? ಅಣ್ಣಾರ ಬರ್ರಿ. ಬರ್ರಿ ಯಾಕ ಯಾರಂತ ಗೊತ್ತಾಗಿಲ್ಲ. ಅಯ್ಯೋ ಪಾಪ ಹೆಂಗೆ ಗೊತ್ತಾಗ್ಬೇಕ್ರಿ ಈ ನಾವು ನಮ್ಮ ಶಾಂತಕ್ಕನ ಕುಬ್ಸಕ್ಕೆ ಬಂದವರು ಮತ್ತೆ ಊರಿಗೆ ಬಂದಿಲ್ರಿ ನಾವು ಹಿಂಗಾಗಿ ಇವ್ರ ಮದ್ವೆ ಕರೆದಿದ್ರು ನಮಗೆ ಅನಾನುಕೂಲಾಗಿ ಬರೋಕ್ಕಾಗಿದ್ದಿಲ್ಲ ಪಾಪಕ್ಕೆ ಹೆಂಗೆ ಗೊತ್ತಾಗ್ಬೇಕು. ಓಹೋ ಹೌದು ನರಿ ನಮ್ಮ ಪಾರುಗ ನೀವು ಯಾರಂತ ಗೊತ್ತಾಗಿಲ್ಲ ನಾನು ಹೇಳ್ತಂತೇಳ್ರಿ. ಇವರು ನಿಮ್ಮ ಅತ್ತಿದಾಳಲ್ಲ ನಿಮ್ಮ ಅತ್ತಿ ದೊಡ್ಡಪ್ಪನ ಮಗ ಅಂತ ಅಂದ್ರೆ ನಿಮ್ಮ ಅತ್ತಿಗೆ ಅಣ್ಣ ಹಾಕ್ಬೇಕು ಅಲ್ಲಿ ಓನ್ಯಾಗ ಪಾಪ ಮನೆ ಸಿಗದ ಪರದಾಡತ್ತಿದ್ರ ಹಂಗಾಗಿ ನಾವು ಕರ್ಕೊಂಬಂದ್ರಿ. ಓ ಹೌದು ನರಿ ಆರಾಮದಿರಿ? ಹ್ಞೂನ್ವಾ ನೀ ಶಾಂತಕ್ಕನ ಸೊಸಿನಾ? ಹ್ಞೂ ರೀ ಮಾವ ಕುಣ್ರಿ ಅತ್ತಿಯರನ್ನ ಕರಿತೀನಿ. ಅತ್ತಿಯರ ದೌಡ್ ಬರ್ರಿ ಅಲ್ಲಿ ನಿಮ್ಮ ಅಣ್ಣನ ಹೆಂಡತಿ ಬಂದಾರಂತ. ಅಯ್ಯ ನಮ್ಮ ಅಣ್ಣ ವಾ ಯವ್ವ ಎಷ್ಟು ವರ್ಷ ಆತ ಯವ್ವ ನಮ್ಮ ದೊಡ್ಡಪ್ಪನ ಮಗ ಅವ ಬರ್ದ ಮನಿ ಹೆಂಗೆ ಗೊತ್ತಾತ ಇನ್ನ ಕುಂಡ್ರಿಸಿಲ್ಲವ್ರನ್ನ ಜಕ ಮಾಡ್ಕೊಳಕ್ಕೆ ಬರ್ತೀನಿ ಕುಂಡ್ರಿಸೋರ್ನ. ಹಾ ಅತ್ತಿಯರ ಕುಂಡ್ರಿ ಅಂತ ಹೇಳಿ ಬಂದೇನ್ರಿ ಅಂದಂಗ ನೆಲದ ಮೇಲೆ ಕುಂಡ್ರಿಸ್ಲೋ ಏನ ಕುರ್ಚಿ ಮೇಲೆ ಕುಂಡ್ರಿಸ್ಲೋ ಅತ್ತಿಯರ? ಏ ಹುಂಬಸಿನಿ ಅಲ್ಲೇ ಕುಂಡ್ರಿಸ್ತಿ ಬಟ್ ನನ್ನ ತಲೆ ಮೇಲೆ ಕುಂಡ್ರಿಸ್ಬಾ. ಅಯ್ಯೋ ಅತ್ತಿಯರ ನೀವು ನೋಡ್ರಿ ಜಳಕಕ್ಕೆ ಹೋಗಿರಿ ನಿಮ್ಮ ಬರೋದು ಯಾವಾಗ ನಿಮ್ಮ ತಲೆ ಮೇಲೆ ಕುಂಡ್ರೋದು ಯಾವಾಗ ಅವ್ರ? ಏ ಹೋಗಿ ಕುರ್ಚಿ ಮೇಲೆ ಕುಂಡ್ರಣ್ಣ ಅವ್ರಿಗೆ ಹಿಂಗೆ ಹೇಳ್ರಿ ಮಾತ ಆತ್ ತಗೋರಿ. ಏ ಹುಂಬಸಿನಿ ನಿಂದ್ರ ಹಂಗ ಹೋಗ್ತೇನ ಪಡಾಳಿ ಹಿಡ್ಸ್ಕೊಂತ ನೀರು ತಗೊಂಡು ಹೋಗೋರಿ ಒಂದ್ಸರಿಗೆ ಮೊದ್ಲ ದೂರದಿಂದ ಬಂದಿರ್ತಾರ ಮನೆಗೆ ಬಂದವ್ರಿಗೆ ನೀರು ಕೊಡ್ಬೇಕು ಆಮೇಲೆ ಕುಂಡ್ರಿಸಿ ಆರಾಮದ್ರಿ ಅಂತ ಕೇಳ್ಬೇಕು ಹೋಗಿ ನೀರು ಕೊಡೋದು. ಓ ಹೌದಲ್ರಿ ಅತ್ತೀರ ಮರ್ತ ಬಿಟ್ರಿ ಅತ್ತೀರ ಅಲ್ರಿ ಅತ್ತೀರ ಮನೆ ಫಿಲ್ಟರ್ ನೀರು ತಂದವಲ್ಲ ಆ ನೀರು ಕೊಡ್ಲು ಫ್ರಿಜ್ನ ನೀರು ಕೊಡ್ಲು ಏನು ಹಂಡೆದ ತುಂಬಿಟ್ಟೇವಲ್ಲ ಆ ನೀರು ಕೊಡ್ಲು ರೀ ಅತ್ತೀರ? ಈ ಹುಂಬಸೇನಿ ಎಲ್ಲ ನೀರು ಚಲೋ ಅಲ್ಲ ಹಂಡೆದ ನೀರು ಏನಾಗ್ಯಾವ ನಳ ಬಂದಾಗ ಸ್ವಚ್ಛಗೆ ತೊಳೆದ ಸೋಸೆ ತುಂಬಿಟ್ಟಿನಿ ಅವನ್ನ ಕೊಡೋಕೆ ಹೋಗ. ಆತ್ರಿ ಅತ್ತೀರ ಅತ್ತೀರ ನೀರು ವಾಟೆದಾಗ ಕೊಡ್ಲು ಗಿಲಾಸ್ನಾಗ ಕೊಡ್ಲು ಏನು ಸರಿಯಾಗಿ ಕೊಡ್ಲಿ ಅತ್ತೀರ? ಯವ್ವಾ ಏನ್ ಕೈ ಹಿಡ್ಸಾಳ ಯವ್ವ ಈಕೆ ಜಳಕ ಸೆಟ್ ಮಾಡಕ್ ಬಿಡುವಾಳ. ಒಂದ್ ಕೆಲಸ ಮಾಡೋದು ಬಕೆಟ್ ಹೋಗಿ ಕೊಡೋ ಬಕೆಟ್ ಜಳಕ ಮಾಡೋ ಬಕೆಟ್ ಇತ್ತಲ್ಲ ಅದ್ರಾಗ ಹೋಗಿ ಕೊಡೋಕೆ. ಅಯ್ಯ ಅತ್ತಿಯರ ನಮ್ದು ಜಳಕ ಮಾಡೋ ಬಕೆಟ್ ತೂತಾಗೈತ್ರಿ ಅತ್ತಿಯರ ಎಂಸಿಲ್ ಹಚ್ಚಿ ನನಗೂ ಸಾಕಾಗೋತು ಸೋರಾದದ್ರಿ ಈಗ ಅದ್ರಾಗ ತೊಗೊಂಡು ಹೋಗುವ ಅಲ್ಲಿ ತನಕ ಹೋಗಿ ಕೊಡ್ಬೇಕಂತಂದ್ರೆ ಒಂದು ಹನಿ ಸೋರ್ಕೊಂತ ಹೋಗೈತ್ರಿ. ಒಂದು ಕೆಲಸ ಮಾಡ್ರಿ ಅತ್ತಿಯರ ಜಳಕ ಮಾಡಿ ಬಂದ ಅದು ಸುರಿತದಲ್ರಿ ಒಂದು ಅರಿ ತಗೊಂಬರ್ರಿ ಹಿಂದಿಯಿಂದ ವರ್ಸ್ಕೊಂತ ಬರಂತ್ರಿ. ಹಾ ಯವ್ವ ಈಕಿನ ದುರ್ಗವ್ ನುಂಗ್ಲಿ ಪಿಡಗ ಬಂದ ಹಾಯ್ಲಿ ಏನ್ ಕಾಡತ್ತೀಯ ನನಗ ಈ ತಲೆಗಿಲಿ ಕೆಟ್ಟದನ ಪಾರಿ ನಿನಗ ಹೋಗಿ ಒಂದು ಚರ್ಗ್ಯಾಗ ನೀರು ತಗೊಂಡು ಕೊಡ್ಲಿ. ಅಯ್ಯೋ ಅತ್ತಿಯರ ಕೇಳಾತ್ರಿ ಬೈತ್ರಿಪ್ಪ ಮತ್ತೆ ಎಲ್ಲಾರ ಮುಂದೆ ನನ್ನ ಸೊಸಿ ನನ್ನ ಮಾತು ಕೇಳಂಗಿಲ್ಲ ಜಿಪ್ಪುಂತನ ಮಾಡ್ತಾಳೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಬಂದವ್ರಿಗೆ ಹಾಕಂಗಿಲ್ಲ ಉಣ್ಣಂಗಿಲ್ಲ ಅಂತೆಲ್ಲ ಬೈತಿರಿಪ್ಪ. ಅದಕ್ಕೆ ನಿಮ್ಮ ಬಂದವರು ನಿಮ್ಮ ಕಡೆ ರಿಲೇಟಿವ್ಸ್ ರೀ ಅತ್ತಿಯರ ಅದಕ್ಕೆ ನಿಮಗೆ ಕೇಳಿನ್ರಿ ಮತ್ತೆ ಹೆಂಗಾರ ಮಾಡ್ರಿ ಮತ್ತೆ ನನ್ನ ಸೊಸಿ ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಅದನ್ನ ಮಾಡಿದ್ಲು ಇದನ್ನ ಮಾಡಿದ್ಲು ಅಂತ ನೀವು ಆಡ್ಕೋತಿರಿಪ್ಪ. ಅದಕ್ಕೆ ನಾನು ನಿಮ್ಮನ್ನು ಕೇಳಿ ಮಾಡ್ರಿ ಅತ್ತಂತ್ರ ನೀವು ನೋಡ್ರಿ ಹೆಂಗೆ ಮಾಡ್ತೀರಿಪ್ಪ ಏನು ಬಿಡ್ರಿ ಅತ್ತಿರ ಕೇಳ್ರಿ ಮೈನೆಲ್ಲ ಬರ್ತೀರಿ. ಯವ್ವ ತಾಯಿ ಹೋಗ್ಲಿ ನೀರು ಕೊಡೋಕೆ ಬಂದವ್ರಿಗೆ ಜಳಕ ಮಾಡಿ ಬರ್ತೀನಿ ಪಟ್ನ. ಅದಂಗ ಅತ್ತಿಯರ ಮೊದ್ಲ ಮಾವಾರಿಗೆ ನೀರು ಕೊಡ್ಲು ಅತ್ತಿಯರಿಗೆ ನೀರು ಕೊಡ್ಲು ಜಾಡಿಸಿ ಒದ್ನಿದ್ರ ಪಾರಿ ಎಲ್ಲಿ ಹೋಗಿ ಬಿಡ್ತಿ ಅಂತಿ ಇಬ್ಬರಿಗೂ ಕೂಡ್ಸಿ ಕೊಡೋ ಹೋಗ್ಲಿ. ಯಾಕ್ರೆ ಅಕ್ಕಾರ ಅಲ್ಲಿ ಹೋಗಿ ನಿಂತಿದ್ರಿ? ಏನಿಲ್ರಿ ನಮ್ಮ ಅತ್ತಿ ಸಸಿ ಶಾಂತಕ್ಕನ ಸಸಿ ಅತ್ತಿ ಏನು ಮಾತಾಡತ್ತಾರ ಕೇಳ್ತೀನಿ ಅಕ್ಕೊಂಡ್ರಿ ನಮ್ಮ ಶಾಂತಕ್ಕನ ಸಸಿ ನೀರು ತಗೊಂಬರತ್ತಾಡ್ರಿ ಚರಿಯಾಗ ಅಕ್ಕೊಂಡ್ರಿ ಅನ್ನಾರ. ಅಯ್ಯೋ ಅತ್ತಿಯರಮ್ಮ ಅವರ ಇದಕ್ಕೆ ಕಟ್ಟಿ ಮೇಲೆ ಕುಂತಿರಲ್ರಿಪ್ಪ. ಅಯ್ಯೋ ನಮ್ಮ ಅತ್ತಿ ನೋಡಿದ್ರಂದ್ರೆ ನಾನು ಸಾಯಿಸೇ ಬಿಡ್ತಾರ್ರಿ. ಅಯ್ಯೋ ಬ್ಯಾಡ್ರಿ ನೀರು ತಗೋರಿ ನಾ 2 ಕುರ್ಚಿ ತೊಗೊಂಡ್ಬರ್ತೀನಿ ಕುರ್ಚಿ ಮೇಲೆ ಕುಂಡ್ರಿಪ್ಪ. ಇರ್ಲಿ ಬಿಡತ್ತಾಯಿ ಏನಕ್ಕೈತಿ ಬೆಚ್ಚಗಾಯ್ತು ಇಲ್ಲೇ ಕುಂಡ್ರತ್ತೆ. ಅಯ್ಯೋ ನಿಮಗಿನ್ನ ನಮ್ಮ ಅತ್ತಿ ವಿಚಾರ ಗೊತ್ತಿಲ್ರಿ ಅತ್ತಿಯರ ಬ್ಯಾಡ್ರಿಪ್ಪ ಈ ನೀರು ಚರಿಗೆ ತಗೋರಿಲ್ಲೇ ನಾನು 2 ಕುರ್ಚಿ ತೊಗೊಂಡ್ಬರ್ತೇನೆ.
ನಮ್ಮ ಶಾಂತಕನ್ ಸಸಿ ಒಂದಿಟ್ಟು ಹಂಗರಿ ಬಂದವ್ರಿಗೆ ಅತಿಥಿ ದೇವೋ ಭವ ಅಂತೇಳಿ ಸತ್ಕಾರ ಭಾಳ ಮಾಡ್ತಾಳ್ರಿ ಈಕಿ ಹಾ ಬರ್ರಿ ಈಗ ಇಲ್ಕೊಂಡ್ರಿ ಬರ್ರಿ ಹಾ ಈಗ ನೋಡ್ರಿ ನಮ್ಮ ಅತ್ತೆಯರೇನು ಬಯಂಗಿಲ್ಲ ತಗೋ ಈ ಚೀಲ ತಗೋ ಇದ್ರಾಗ ಬಾಳೆಹಣ್ಣು ಕಾರ್ದಾನಿ ಬ್ರೆಡ್ ಐತ್ ನೋಡ ತಗೋ ಒಳಗಿಟ್ಟು ಹೌದ್ನ ರೀ ಆತ್ರಿ ಅತ್ತೆ ವಾ ಏನ ಯಪ್ಪ ಯಪ್ಪ ದೇವ ಎಷ್ಟು ವರ್ಷ ಆತ ಯಪ್ಪ ನೀನು ನೋಡ್ದನ ಅಯ್ಯೋ ಅಣ್ಣ ವೈನಿರಿ ಆರಾಮದಿರಿ ಏನ ತಂಗಿ ಇಲ್ಲೊಬ್ಬಕ್ಕೆ ಅದಾಳ ಅಂತೇಳಿ ಇವತ್ತು ನೆನಪಾತನ ನಿಮಗೆ ಇಲ್ಲವಾ ಹಂಗೇನಿಲ್ಲ ಶಾಂತಕ ಹೆಂಗದಿವ ಆರಾಮದಿಯಾ ಹ್ಞೂ ಅಣ್ಣ ನಾ ಆರಾಮದೆ ನೀವು ಹೆಂಗದಿರಿ ನಾನು ಆರಾಮದಿ ನೋಡುವ ಭಾಳ ವರ್ಷ ಆತ್ ಬಿಡುವ ನೀನು ಕುಬ್ಸಕ್ಕೆ ನೋಡ್ದಾಕಿ ವಾಪಸ್ ನಾನು ನೋಡಾವಕ್ಕ ಬಂದಿಲ್ಲ ನಿನ್ನ ಭಾಳ ಖುಷಿ ಆತ್ ಬಿಡುವ ನಿನ್ನ ಸೊಸಿ ಅಂತ ಮಗ ಹ್ಞೂ ಏನ ಮಗ ಕೆಲ್ಸಕ್ಕೆ ಹೋಗ್ಯಾನ ಮಗಳನ್ನ ಇಲ್ಲೇ ಕೊಟ್ಟೇನಿ ನಮ್ಮ ಇವಂಗ ತಮಗೆ ಕೊಟ್ಟೇವಲ್ಲ ಗುರುಸಿದ್ದಕ್ಕೆ ಹಿಂಗಾಗಿ ಇಬ್ಬರು ಇಲ್ಲೇ ಅದಾರ ಕಣ್ಣು ಮುಂದೆ ಅದಾರ ಮಕ್ಕಳು ಅನ್ನಂಗ ವೈನೀರ ಆರಾಮದಿರಿ ಹ್ಞೂ ನೋಡುವ ಆರಾಮದೇ ನೋಡುವ